ಗೈಸ್, ನಾನು ಯಾರು ಅಂತ ನಿಮಗೆ ಈಗ ತಾನೇ ಗೊತ್ತಾಗಿರಬೇಕು. ನಾನು ನಿಮ್ಮ ಪ್ರೀತಿಯ ಅಂತ ಹೇಳುವ ವಾಕ್ಯದಲ್ಲಿ ನಾನು ನಿಮ್ಮ ಸಹೋದರ ಭುವನ್ ಭಂಡಾರ್ಕರ್ ಈಸ್ ಕೇಮ್ ಬ್ಯಾಕ್. ಇದ್ರಲ್ಲಿ ನಾನು ಸ್ವಲ್ಪ ಮಾತ್ರ ಮುಗಿಸಿದ್ದೆ, ಬರೀ ಎರಡು ಮಾಡಿದ್ದೆ ನಾನು. ಇದನ್ನೊಂದು ಚೂರು ಮಾಡಿಲ್ಲ, ಯಾಕಂದರೆ ಅದು ಇನಿಮೀಸ್ ಅಂತ ಏನೋ ಕೊಟ್ಟಿದ್ರಲ್ಲ, ಇನಿಮೀಸ್ ಒಂದು, ಮತ್ತು ಅದು ಯಾವುದದು ಏನೋ ಅಂತಾರಲ್ಲ ಇನಿಮೀಸ್, ಆಮೇಲೆ ರನ್ನರ್ ಒಂದು ಯಾಕೋ ತುಂಬ ಕಷ್ಟನೇ ಆಗ್ತಿತ್ತು ಗೈಸ್, ಅದಕ್ಕೆ ತಗೊಂಡ್ಬಿಟ್ಟೆ. ಇವಾಗ ಇದ್ರಲ್ಲಂತೂ ಗೆದ್ದೇ ಗೆಲ್ತೀನಿ ನೋಡಿ ಗೈಸ್. ಬಾಸ್ ಲೆವೆಲ್ನ ಬಿಟ್ಟು ಬಾಸ್ ಲೆವೆಲ್ ನಾನು ಒಂದೊಂದಾಗಿ ಮಾಡ್ತಾ ಇರ್ತೀನಿ ಅಷ್ಟೇ. ಗೈಸ್, ಬಾಸ್ ನಿಜವಾದ ಬಾಸ್ ಅಂದರೆ ನಮ್ಮ ಅಣ್ಣ ಗೈಸ್. ನಮ್ಮ ಡಿ ಬಾಸ್ನ ಬಿಟ್ಟು, ನಮ್ಮ ಡಿ ಬಾಸ್ಗಿಂತ ಬೇರೆ ಯಾರು ಇಲ್ಲಿ ಕಡೆ ಇಲ್ಲ. ಅಲ್ಲ ನಮ್ಮ ಡಿ ಬಾಸ್ಗಿಂತ ಯಾರ ಮೇಲಿಲ್ಲ. ಡಿ ಬಾಸ್ ಇಸ್ ದ ರಿಚ್ ಅಂತ ಹೇಳೋಕ್ಕಾಗಲ್ಲ, ದ ಕೈಂಡ್ಲಿ ಮ್ಯಾನ್ ಅಂತ ಹೇಳೋಕ್ಕಾಗಲ್ಲ, ಈಸ್ ದ ಕ್ರಿಯಲ್ ಮ್ಯಾನ್. ಆಮೇಲೆ ಬೇಕಾದ್ರೆ ಹೊಡ್ಕೋ, ಇವಾಗ ವಿಡಿಯೋ ಮಾಡ್ತಿದ್ದೀನಿ, ಆಮೇಲೆ ಬೇಕಾದ್ರೆ ಹೊಡ್ಕೋ ಗೈ. ಸುಮ್ಮನೆ ಗೈ ಇಲ್ಲಿ ದರ್ಶನ್ಗೆ ಏನೋ ಅನ್ಬಾರ್ದು ಅಂತ ಇಲ್ಲಿ ಹಿಂಗೆ ಇಟ್ಕೊಂಡಿದ್ದೀನಿ ಆಗ್ಲಿಂದ ನಾನು. ಅರೆ ಇಲ್ಲಿಗೆ ಹಾಕೊಂಡ್ಬಿಟ್ಟ ನಾನು. ಅರೆ ಗೈಸ್, ಮೊದಲು ನಾನು ಬ್ಯಾಟ್ರಿ ಸೇವರ್ ಹಾಕ್ಬಿಡ್ತೀನಿ. ನಾನು ಬ್ಯಾಟ್ರಿ ಸೇವರ್ ಹಾಕಿಲ್ಲ ಅಂದರೆ ಅಷ್ಟೇ, ನಮ್ಮಪ್ಪ ಹಂಗೆ ನಾನು ಕೂತ್ರಿ ಆಗ್ಬಿಡ್ತೆ. ChatGPT ಪ್ರಾಪ್ ನನಗೆ ಕಳುಹಿಸಿ ಇಂಗ್ಲೀಷಲ್ಲಿ. Here is a detailed prompt used for generating a sunset HDR. Realistic landscape of a rugged mountain range during sunset with vibrant orange, purple, and deep tones in the sky. Highly detailed clouds and the last rays of light casting long shadows across the valley. ಗೈಸ್, ಬ್ಯಾಟ್ರಿ ಸೇವರ್ ಹಾಕಿದ್ರೆ ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಡುತ್ತೆ ನಮಗೆ. ಫಾಲಿಂಗು, ನಾನು ಜಾರ್ತಾ ಇದ್ದೀನಿ ಇಲ್ಲಿ, ಅಂದರೆ ಬೀಳ್ತಾ ಇದ್ದೀನಿ. ಅಮ್ಮ, ಈಸಿಯಾಗಿತ್ತು, ಅಷ್ಟೊಂದೇನು ಕಷ್ಟವಾಗಿ ಏನೂ ಇರಲಿಲ್ಲ. ಅದು ಅದು ಲಾಸ್ಟ್ದೊಂದು ಬಿದ್ದುಬಿಡ್ಬೇಕು. ನನಗೆ ಗೊತ್ತಿತ್ತು ಮಧ್ಯದಲ್ಲಿರೋದಂತೂ ಮೋಸ ಕೊಡುತ್ತೆ ಅಂತ. ಆದರೆ ಇವಾಗ ಮತ್ತೆ ಫಸ್ಟಿಂದ ಮಾಡಬೇಕು. ನಮ್ಮಣ್ಣ ಯಾವುದೋ ಒಂದು ವಿಚಿತ್ರವಾಗಿರೋ ಅಂತ ಹೇಳೋಕ್ಕಾಗಲ್ಲ, ತುಂಬ ಸುಂದರವಾಗಿರೋ ಮುಖನ ಇಟ್ಕೊಂಡು ಹುಡುಗಿಯರನ್ನು ಕೂಡ ಫೇಲ್ ಮಾಡೋ ಅಷ್ಟು ಒಂದು ಅಂತಾರೆ. ಗೊತ್ತಾಯ್ತಲ್ಲ ನಾವೆಲ್ಲ ಎಂಥ ಹುಡುಗರು ಅಂತ. ನಾವೆಲ್ಲ ಹೆರೇಸರ್ ಹ್ಯಾಕ್ ಮಾಡ್ತೀವಿ ನಾವು. ನಮ್ಮ ಅಣ್ಣನ ಹತ್ರ ಎಷ್ಟು ಹೆರೇಸರ್ ಐತೆ ಅಂತ ಇವಾಗ ಕೇಳ್ತೀನಿ ನೋಡಿ. ಅಣ್ಣ, ಎಷ್ಟು ಹೆರೇಸರ್ ಐತೆ ನಿನ್ನ ಹತ್ರ? 40. ಸುಳ್ಳು ಹೇಳ್ಬಾರ್ದು ನೀನು ಸಬ್ಸ್ಕ್ರೈಬರ್ಸ್ ಮುಂದೆ. ಗೈಸ್, ನಾನು ನಿಜವಾಗ್ಲೂ ನಂಬಲ್ಲ, ಯಾಕಂದ್ರೆ 40 ಹೆರೇಸರ್ ಯಾವನ ಹತ್ರನಾದ್ರು ಇರುತ್ತೆ. ನನ್ನ ಹತ್ರ 20 ಹೆರೇಸರ್ ಐತೆ. ಬೇಕಾದ್ರೆ ನಾನೇ ಬೇಕಾದ್ರೆ ಒಂದು ವಿಡಿಯೋನಲ್ಲಿ ಹಾಕ್ತೀನಿ ನಾನು ಯಾವ್ದು ಹೆರೇಸರ್ನೆಲ್ಲ ಕಳ್ತಾನೆ ಮಾಡಿದ್ದೀನಿ ಅಂತ. ಅದರಲ್ಲಿ 2 ಟೈರ್ ಹೆರೇಸರು. ಮಂಗಳ ಬಾಬಾ ಜಯ ಮಂಗಲ ಬಾಬಾ ಜಯ ಮಂಗಲತಾ. ನಮ್ಮ ಪ್ರೀತಿಯ ಕ್ಯಾಮ್ರಾಮ್ಯಾನ್ ಒಬ್ಬ ಇಲ್ಲೇ ಇದ್ದಾನೆ ನೋಡಿ, ಇಲ್ಲಿ ನನ್ನ ತಲೆ ಮೇಲೆ ಮನ್ಕೊಂಡ್ಬಿಟ್ಟವನೇ. ನನ್ನ ತಮ್ಮನ ಥರ ಹೇಗಿರೋ, ನನ್ನ ತಮ್ಮನ ಥರ ಅನ್ನೋದೇನೂ ಇಲ್ಲ, ತಮ್ಮನೇ ಅವನು. ಅರೆ ಎದುರ್ಕೊಂಡ್ಬಿಟ್ಟೆ ಗೈಸ್, ಏನೋ ಸೋತೋಗ್ಬಿಟ್ಬಿಡ್ತು ಅಂದೆ. जो बच्चा कुछ समय पहले तक मैथ्स को देखकर भी डर जाता था, आज उसी मैथ से करता है सबसे ज्यादा प्यार। सेकंडों में करता है टफ से टफ कैलकुलेशन। ये कहानी है 7 साल के सचिन की। ಅನ್ಸುತ್ತೆ ಸೊ ಅವರ ಬಾಪ್ರೆ ಏನು ಬೀಳ್ತಿದೀವ ಬಾಯ್ಸ್. ಜೋರಾಗಿ ಬೀಳ್ತಿದ್ದಾನೆ. ತುಂಬ ಜೋರಾಗಿ ಬೀಳ್ತಿದ್ದೀನಿ ಬಾಯ್ಸ್ ನಾನು, ನಿಜ. ಅರೆ ಇದ್ರಲ್ಲಂತೂ 3ನೇದಿತ್ತು ಗಾಯ್ಸ್. 3
ಗೈಸ್ ನಾನು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಗಾಯ್ಸ್ ಅಂತ ಕರಿತೀನಿ ನಾನು, ಆದರೆ ನೀವಂತೂ ನಂಗೆ ಸಬ್ಸ್ಕ್ರೈಬ್ ಮಾಡಲ್ಲ ನೀವು. ಅದಲ್ಲ ಗೈಸ್ ಇಷ್ಟೊಂದು ಡೋರ್ ಕೊಟ್ಟರೆ ಯಾವನ್ ಗೊತ್ತಾಗುತ್ತೆ ಯಾವ ಡೋರ್ ಎಲ್ಲಿಗೆ ಹೋಗ್ಬೇಕು ಅಂತ. ಬನಿಯನ್ ಹರಿದೋಗುತ್ತೆ, ಕಿತ್ತೋಗುತ್ತೆ ನೋಡು. ಒಂದು ನಿಮಿಷ, ನಾನು ಬನಿಯನ್ನೇ ಹಾಕೊಂಡಿಲ್ಲ, ಬನಿಯನ್ನಿಂದ ಬರುತ್ತೆ. ಗೈಸ್ ಹುಚ್ಚ ಮಗಂದು ಏನು ಹಿಂಗೆ ಆಡ್ತೈತಿದು. ಯಾರು ಕೇಳ್ತೀಯಾ? ಯಾವನ್ಗೋ ಗೈಸ್ ಈ ಥರ ತೊಂದರೆ ಕೊಟ್ಟರೆ ಯಾವನ್ ಬದುಕ್ತಾನೆ ಅಣ್ಣ ಯಾವುದು ಅಲ್ಲ ಇದರಲ್ಲಿ ನೆಟ್ ನಾನು, ಆದ್ರೂ ಪದೇ ಪದೇ ಕೇಳ್ತಾ ಇರುತ್ತೆ. ಹುಚ್ಚ ನಿಂಗೆ ಯಾರಿಗೂ ಅನ್ಬಾರ್ದು ನೀನು ಸುಮ್ಮನೆ ಕುತ್ಕೋ. ನಿಮ್ಗೆಲ್ಲ ಗೈಸ್ ನಾವೇನಾದ್ರು ಒಂದೊಂದಾಗಿ ಏನಾದ್ರು ಮಾಡ್ಕೊಂಡು ಹೋಗೋಣ. ನಾನು ಗೈಸ್ ಒಂದ್ಸಲಿ ನಾನು ವಿಡಿಯೋನ ಸ್ವಲ್ಪ ಪಾಸ್ ಮಾಡಿಬಿಟ್ಟು ಒಂದ್ಸಲಿ ನೋಡಲ್ಲ ಯಾವುದು ಅಂತ, ಆಮೇಲೆ ತಿಳಿಸ್ತೀನಿ ಯಾವುದಕ್ಕೆ ಹೋಗ್ಬೇಕು ಅಂತ. ಮೊದಲು ನೋಡ್ಕೊಂಬಿಡಿ ಎಷ್ಟೊಂದು ಡೋರ್ಸ್ ಐತೆ ಅಂತ ಅಲ್ಲಿ, ಆಯಿತಾ? ಒಟ್ಟು 7 ಡೋರ್ಸ್ ಇದೆ. ಇವಾಗ ನಾನು ವಿಡಿಯೋ ಪಾಸ್ ಮಾಡಿಬಿಟ್ಟು ಈ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ 7 ಅದೆಲ್ಲದರಲ್ಲೂ ಯಾವ ಡೋರ್ಸ್ ಅಂತ ನಾನು ಇವಾಗ ಪಾಸ್ ಮಾಡಿಬಿಟ್ಟು ಆಮೇಲೆ ರೆಸ್ಯೂಮ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಯಾವ ಡೋರ್ಗೆ ಹೋಗಬೇಕು ಅಂತ. ಓಕೆ, ಇವಾಗ ನಾನು ಪಾಸ್ ಮಾಡ್ತೀನಿ. ಗೈಸ್ ಎಷ್ಟು ಈಸಿ ಇದ್ದಿತ್ತಂದರೆ ಮೊದಲು ಕೇಳಿಸ್ಕೊಳ್ಳಿ ಯಾವುದಿತ್ತು ಅಂತ. ಫಸ್ಟ್ದೇ ಫಸ್ಟ್ ಡೋರೇ ಗೈಸ್. ಇಷ್ಟೊಂದು ಗೈಸ್ ಇದು ತುಂಬ ಮೋಸ. ಈ ಕಡೆ ಸೈಡಿಂದ ಹೋಗೋಣ ಗೈಸ್. ನನಗೆ ಗೊತ್ತಾಗಲಿಲ್ಲ ಫಸ್ಟ್ ಡೋರೇ ನಮಗೆ ಮೋಸ ಮಾಡದೇ ಇರೋದು. ಅರೆ ಗಾಯ್ಸ್ ಇದು ಮೈಂಡ್ ಗೇಮ್ ಒಂಥರ ನಮಗೆ. ಇಲ್ಲಿ ಯಾವ ಕಡೆ ಎಲ್ಲೆಲ್ಲಿ ಹೋಗ್ಬೇಕು. ಅರೆ ಬಾಪ್ರೆ, ಇಲ್ಲದೆ ಹೋದೆ ನಾನು. ಬಾಪ್ರೆ ಬಾಪ್. ಉಡ್ ಜಾ ಮೇ ಸುಜನ್, ಉಟ್ ಜಾ ಮೇ ಪುರ್ತಾನೆ ಅದು. ಇಲ್ಲ ಉಡ್ತಾ ಮೆಫಿರು ನಮ್ಮ ಕ್ಯಾಮ್ರಾಮ್ಯಾನ್ ಆಡೋ ಎಂತ ಕೆಟ್ಟ ವರ್ಡ್ಸ್. ಈಸ್ ಅವರ್ ಕ್ಯಾಮ್ರಾಮ್ಯಾನ್ ಗೈಸ್. ಇವನ್ನ ಮರೆಯೋಕ್ಕಾಗಲ್ಲ. ನಾವು ಇವನಿರಲ್ಲ ಅಂದರೆ ನಮ್ದು ವೀಡಿಯೋಸೇ ಹೊಡ್ತಿರ್ಲಿಲ್ಲ. ಫಸ್ಟ್ ಟೈಮ್ ನನ್ನ ತಮ್ಮನ್ನ ನಾನು ರೆಸ್ಪೆಕ್ಟ್ ಕೊಟ್ಟು ನಿನ್ನ ಅಂತ ಬೈಗುಳ ಕೊಟ್ಟು ಮಾತಾಡಿದ್ದೀನಿ. ಗೈಸ್ ನಾನು ಪದೇ ಪಾಸ್ ಮಾಡೋದು ಜಾಸ್ತಿ ಆಗೋಗ್ಬಿಟ್ಟಿತ್ತು. ಇವಾಗ ಹಿಂಗೆ ಮಾಡ್ತಾ ಹೋದರೆ ನನ್ನ ಲೈಫೇ ಪಾಸ್ ಆಗುತ್ತೆ. My life was passed by ಸುಜನ್ ಭಂಡಾರ್ಕರ್. ಅರೆ ಮನುಷ್ಯನಿಗೆ ಇನ್ಯಾವನಿಗೆ ಸುಮ್ಮನೆ ತಿರ್ಗೋ, ನಿನ್ನ ಕೆಲಸ ನೀನು ನೋಡ್ಕೊತ ಇರು. ನಮ್ಮ ಕಡೆ ಹಿಂಗೆ ನಮ್ಮ ಕಡೆ ಅಂದರೆ ನಮ್ಮ ಕ್ಲಾಸಲ್ಲಿ ಇದೇ ಥರ ಮಾತಾಡೋದು. ಗೈಸ್ ನಾನು ಪೋಸ್ಟಲ್ಲಿ ಹಾಕಿದ್ನಲ್ಲ ನಾನು, ಐ ಆಮ್ ಈಸ್ ಅನ್ ಎರೋಸರ್ ಆ್ಯಕ್ಟರ್ ಅಂತ. ಅದು ನಿಜವಾಗ್ಲೂ ಬೇಕಾದ್ರೆ ನಮ್ಮ ಅಣ್ಣ ಮಾತ್ರ ಸುಳ್ಳು ಹೇಳ್ಬೋದು, ನಾನು ಮಾತ್ರ ಸುಳ್ಳು ಹೇಳಲ್ಲ. ಯಾಕಂದರೆ ವಿ ಆರ್ ಸಜ್ಜನ. ಅವರ್ ಅಣ್ಣ ವಾಸ್ ಜುಜ್ಜನ. ಇವಾಗ ಸಚ್ ಅಂದರೆ ಇವಾಗ ಹಿಂದಿ ಭಾರತದಲ್ಲಿ ಜಾಸ್ತಿ ಮಾತಾಡೋದು ಹಿಂದಿ, ಅದರಲ್ಲಿ ಸಚ್ ಅಂದರೆ ನಿಜ, ಜೂಟ್ ಅಂದರೆ ಸುಳ್ಳು. ಅದಕ್ಕೆ ನಮ್ಮ ಅಣ್ಣ ಜೂಟ್ ಜನ, ನಾವು ಸಜ್ಜನ. ಹಾಗಂತ ನಮ್ಮ ಅಣ್ಣ ಮಾತ್ರ ಜೂಟ್ ಜನ. ಅವ್ರ ಫ್ಯಾಮಿಲಿ ಬಿಟ್ಟು ನಮ್ಮ ಅಣ್ಣ ಒಬ್ಬನೇ ಜುಜ್ಜನ. ಇವಾಗ ಸಜ್ಜನ ಅಂದಮೇಲೆ ನಾವು ಸ್ವಲ್ಪನಾದರೂ ಡಿಫ್ರೆಂಟ್ ಮಾಡಬೇಕು. ಜುಜ್ಜನ ಅಲ್ಲ. ಜುಜ್ಜನ ಅಂದರೆ ಸ್ವಲ್ಪ ಹೇಳಕ್ಕೆ ಟಫ್ ಆಗುತ್ತೆ. ವಿ ಆರ್ ಜುಜ್ಜನ ಅಂತ ಹೇಳ್ಬೇಕು. ಇವರು ಒಂದು ವೀಡಿಯೋಸ್ ಮಾಡಬೇಕಾಗಿತ್ತು, ಆದರೆ ಏನು ಮಾಡೋದು. ನೀರು ಕುಡ್ಕೊಂಡು ಬಿಡ್ತೀನಿ ಇಡಿ. ಅಷ್ಟರಲ್ಲಿ ನಾನು ಮುಗಿಸಾಯ್ತು. ಓ ಶೆಟ್, ಆರ್ಕೇಡ್ ಇದೊಂದೇ ತುಂಬ ಕಷ್ಟ ಆಗಿದ್ದು ಗೈಸ್ ನನಗೆ.
ಇದೊಂದು ಬಿಟ್ಟರೆ ಬೇರೆ ಯಾವುದು ಬೇರೆ ಯಾವುದು ಕಷ್ಟನೇ ಆಗಿಲ್ಲ. ಇದನ್ನು ಮಾಡೋಕೆ ಅಟ್ ಎ ಟೈಮ್ ನಂಗೆ 1 hour ಆದರೂ ಆಗುತ್ತೆ ನನಗೆ, ಗೊತ್ತಾ? ನೋಡಿದ್ರಾ, ತುಂಬಾ ಮೋಸ ಅಂದರೆ ಮೋಸ ಮಾಡ್ತಾರೆ ನಮಗೆ. ಗಾಂಧಾರಿಯ ಧರ್ಮದ ರಜಾದರ ರುದ್ರಾಶ್ರವ ಮಾಸುತ ಮಹೀಬರ ಜತ ಶೌರ್ಯವಾರ್ತಂಡ ಶರಣಿಯಾರು ಕೌರವ ಕೌರವ. ಇದೊಂದು ಸ್ವಲ್ಪ ಈಸಿ ಆಯಿತು, ಆದರೆ ಬೊಂಬೆ ಆಟೋನು ಯಾಕೆ ಬೊಂಬೆ ಮೇಲಾನೆ. ಏಯ್, ನೋಡಿದ್ದೀನಿ ಇದನ್ನು. ಏನು ಗೊತ್ತಿಲ್ಲ, ಈಸಿಯಾಗಿ OTP ಸಿಕ್ತು ಇವತ್ತು. ಯಾವುದೋ ಮುದ್ಕ ಬಕ್ರ ತರ ಸಿಕ್ಕವನೆ, ತಗೋ OTP. ಹೇಳು OTP 6438. OTP ಏನೋ ತಪ್ಪತ್ತಿದೆ, ಒಂದು ಕರೆಕ್ಟಾಗಿ ನೋಡು. ಹೌದಾ? ಮುದ್ಕ ನಾವು OTP ಹೇಳೋಣ. ಅಪ್ಪ, ಇವಾಗೆಲ್ಲ ತುಂಬಾ ಸ್ಕ್ಯಾಮ್ಗಳು ನಡೀತದೆ. ಯಾರಾದ್ರೂ ಫೋನ್ ಮಾಡಿ OTP ಕೇಳೋದು, ಮನೆಗೆ ಬಂದು OTP ಕೇಳೋದು ಮಾಡಿದ್ರೆ ಕೊಡೋದು. ಸ್ಕಿಪ್ ಮಾಡ್ಬಿಡ್ತೀನಿ, ಬೇಕಾದ್ರೆ ನಾನು ಆಡ್ಸ್ ಆದ್ರೂ ನೋಡ್ತೀನಿ, ಅದು ಸ್ಕಿಪ್ ಮಾಡ್ಬಿಡ್ತೀನಿ. ಅದೇ ನಿಮ್ಗೆ ಆಡ್ಸ್ ನೋಡೋದು ಇಷ್ಟ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಪಾಸ್ ಮಾಡ್ತೀನಿ. ಸತನಾಕು ಕನ್ನಡಿಗ ಗೇಮ್ ಆಡ್ಸೇ ಬಿಡಲ್ಲ, ನಂಬರ್ ಆಡ್ಸ್ ಬಿಡುತ್ತೆ. ಯಾಕಂದ್ರೆ ಅವ್ರು PC ನಲ್ಲಿ ಆಟ ಆಡ್ತಾರೆ, ನಾವು ಆದರೆ ಫೋನಲ್ಲಿ ಆಟ ಆಡ್ತಿದ್ದೀವಿ. ಗೈಸ್, ನಿಮಗೂ ಈ ಥರ ಫೇಸ್ ರಿವೀಲ್ ಮಾಡ್ಕೊಂಡೆ ಮಾತಾಡ್ಬೇಕಂದ್ರೆ ಆ್ಯಸ್ ರೆಕಾರ್ಡಿಂಗ್ ಅಂತ ಒಂದೈತೆ, ಅದೇ బాపరే ಅಂತ ಒಂదైతే. కుర్చీ పెద్ద పెద్ద మంచుగడ్డలతో నిండిపోయింది. ఇది చూసి రాధ ఇంకా ఎక్కువగా భయపడింది. వెంటనే ఇంటి బయటకు పరిగెత్తింది. కానీ తలుపును తాకగానే అది కూడా ఒక భారీ మంచుగడ్డగా మారిపోయింది. రాధ భయంతో గ్రామం వైపు పరిగెత్తింది. దారిలో ఒక కారును తాకింది. క్షణాల్లో అక్కడ భారీగా మంచుగడ్డల కుప్ప ఏర్పడింది. ఆ దృశ్యం చూసి గ్రామం మొత్తం భయపడిపోయింది. ಗೈಸ್, ನಾನು ಹೇಳಿದ್ನಲ್ಲ ಇದನ್ನು ಮಾಡಕ್ಕೆ ಅಟ್ ಎ ಟೈಮ್ 1 hour ಆದರೂ ಆಗುತ್ತೆ ಅಂತ, ಫುಲ್ ಲೆವೆಲ್ ಮುಗಿಸೋಕ್ಕೆ. చిన్న మూటను భుయాన వేసుకుని ఒంటరిగా ఊరు వదిలి నగరం వైపు బయలుదేరింది. ಏನು ಗೊತ್ತಿಲ್ಲ, ಇವಾಗ ಅದೇ ಆಗೋಗ್ಬಿಡ್ತು. ಈಗ ಸ್ವಲ್ಪ ಈ ಥರ, ಆಮೇಲೆ ಈ ಥರ, ಆಮೇಲೆ ಈ ಥರ, ಆಮೇಲೆ ಈ ಥರ ಸ್ವಲ್ಪ ಹಂಗೆ. ಅರೆ ಬಾಪ್ರೆ, ಅರೆ రాధ భయపడకుండా నవ్వింది. తన శక్తి ప్రజలకు ఉపయోగపడుతుందని అర్థమైంది. వెంటనే రోడ్డు పక్కన ఒక చిన్న బండి ಗೈಸ್, ಇದೊಂದು ಸ್ವಲ್ಪ ಕಷ್ಟ ಆಯ್ತು ನನಗೆ, ಆದರೆ ಇದ್ದಿದ್ದು ಮಾತ್ರ ತುಂಬ ಈಸಿ ಆಗಿತ್ತು. ಅಂದರೆ ಒಂದು ಕಡೆ ಕಷ್ಟನೂ ಅಲ್ಲ, ಒಂದು ಕಡೆ ಈಸಿನೂ ಅಲ್ಲ. ಒಂದು ಕಡೆ ನಾನು, ಒಂದು ಕಡೆ ನನ್ನ ತಮ್ಮ, ಅಂದರೆ ತರಲೆ ನನ್ನ ಮಗ. ಒಳ್ಳೇದಾಯ್ತು. ಅದು ಫುಲ್ಲು ಏನೋ ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟಿದ್ರೆ ಆ ಲೈನ್ ಎಳ್ಕೊಂಡೋಗ್ಬಿಟ್ಟು ಹಂಗೆ ಮೇಲ್ಗಡೆ ಹಂಗೆ ಟಕ್ ಅಂತ ಕೊಡ್ತಿತ್ತು. ಒಮ್ಮೆ ಆಡ್ಸು. అలా ఈ ఆనియన్స్ మొత్తం వేసేసిన తర్వాత మళ్ళీ కట్ చేసిన ఆ తర్వాత పీసెస్ కూడా అయితే లోపలైతే ఫుల్ వేసేస్తాడు. అలా వేసేసిన తర్వాత మళ్ళీ తన లోపలైతే కొద్దిగా కొద్దిగా కూడా వేసేసి షిట్ గైస్, షిట్, వి ఆర్ మై షిట్. దాన్ని మొత్తం తీసేసిన తర్వాత తన లోపలైతే సరిపడా సాల్ట్ వేసేసి ఆ తర్వాత కారంని ధనియాల పౌడర్ని పసుపుని కూడా అయితే వేసేస్తాడు. అలా ఎప్పుడైతే ಗೈಸ್, ನಿಮಗೆ ಚಪ್ಪಲಿ ಡ್ಯಾನ್ಸ್ ಬರುತ್ತಾ? ನಿಮಗೆ ಚಪ್ಪಲಿ ಡ್ಯಾನ್ಸ್ పెట్టేసేసిన తర్వాత తన లోపలైతే ఫుల్ ಸ್ವಲ್ಪ చాలాసేపు కష్టపడి ప్రజలం దుష్కృతవలయం అగనితాపం పదలవరం తాదనివేత విమాత విసుసయ్యాట దీపర్సం అగని ప్రతాపం ప్రజలం దుష్కృతం. ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬಿಡ್ತೀನಿ. ಬೇಡ ಫುಲ್ಲು ಮೇಲ್ಗಡೆ ಹೋಗ್ಬೇಡ. ಗೈಸ್, ಮತ್ತೆ ಪಾಸ್ ಮಾಡಬೇಕಾಗುತ್ತೆ. ಸ್ಟಾಪ್ ಮಾಡ್ತಿದ್ದೀನಿ. ಬಾಯ್.